ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಹೂನ ನೀವು ತುಂಬ ವರ್ಷಗಳಿಂದ ಎಲ್ಲರೂ ನೋಡ್ಕೊಂಡು ಬಂದಿರ್ತೀರ. ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಈ ಹೂವು ನೋಡಿದ ತಕ್ಷಣ ಇಷ್ಟ ಆಗುತ್ತೆ. ಆ ಥರದ ಹೂವು ಇದು ಅಮರ್ಲಿಲ್ಲಿಸ್ ಪ್ಲ್ಯಾಂಟ್ ಅಂತ. ಇದು ಇವತ್ತಿನ ವಿಡಿಯೋದಲ್ಲಿ ಈ ಅಮರ್ಲಿಲ್ಲಿಸ್ ಪ್ಲ್ಯಾಂಟ್ ಬೆಳೆಯೋದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ. ಈ ಅಮರ್ಲಿಲ್ಲಿಸ್ನ ವರ್ಲ್ಡ್ ವೈಡ್ ನೋಡೋಕೆ ಹೋದರೆ 1000ಗಿಂತ ಜಾಸ್ತಿ ವೆರೈಟೀಸ್ ಸಿಗುತ್ತೆ. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಸೈಜ್ ಮತ್ತು ಡಿಫ್ರೆಂಟ್ ಶೇಪ್ ಇರುತ್ತೆ. ಡಿಫ್ರೆಂಟ್ ಶೇಡ್ಸಲ್ಲೂ ಸಿಗುತ್ತೆ, ಡಬಲ್ ಶೇಡಲ್ಲೂ ಸಿಗುತ್ತೆ. ಇದನ್ನು ಈ ರೀತಿ ಬಲ್ಬ್ಸಿಂದನೇ ಬೆಳೆಯೋದು. ನೋಡೋಕ್ಕೆ ಈರುಳ್ಳಿ ಗೆಡ್ಡೆ ಥರ ಇರುತ್ತೆ. ಇದನ್ನು ಹೇಗೆ ನೆಟ್ಬಿಟ್ಟು ಬೆಳೆಯೋದು ಅನ್ನೋದನ್ನ ತೋರಿಸ್ತೀನಿ. ನಾನು 2 ಬಲ್ಬ್ಸ್ನ ಇಟ್ಕೊಂಡಿದ್ದೀನಿ. ಇದು ಲಾಸ್ಟ್ ಇಯರ್ದು ನನ್ನ ಹತ್ರನೇ ಇದ್ದಿದ್ದು. ಇದು ಬೇರೆ ಕಡೆ ಚೇಂಜ್ ಮಾಡೋಣ ಜಾಗ ಅಂತ ಹೇಳಿ ನಾನು ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಬೇರ್ಗಳು ತುಂಬ ಉದ್ದುದ್ದ ಚೆನ್ನಾಗೇ ಬಂದಿದೆ. ಆ ಬೇರ್ ಕಟ್ ಮಾಡಿದರೂ ಕೂಡ ಈ ಗೆಡ್ಡೆಗಳಲ್ಲಿ ಮತ್ತೆ ಹೊಸ ಗಿಡ ಬರುತ್ತೆ. ಈ ಅಮರ್ಲಿಲ್ಲಿಸ್ ಬಲ್ಬ್ಸ್ ಎಲ್ಲ ನರ್ಸರಿಗಳಲ್ಲಿ, ಕೃಷಿ ಮೇಳಗಳಲ್ಲಿ, ಹಾಗೆ ಲಾಲ್ಬಾಗ್ಗಳಲ್ಲಿ ಸಿಗುತ್ತೆ. ನೀವು ಯಾವುದೇ ಬಲ್ಬ್ಸ್ ತೊಗೊಳ್ಳೋದಾದರೆ, ಗ್ಲಾಡಿಯೋಲಸ್ ಆಗಿರ್ಬೋದು, ಅಮರ್ಲಿಲ್ಲಿಸ್ ಯಾವುದೇ ಬಲ್ಬ್ಸ್ ತೊಗೊಳ್ಳೋದಾದರೂ ದೊಡ್ಡ ಸೈಜಲ್ಲೇ ತೊಗೋಬೇಕು. ಒಂದು ಬಲ್ಬಿಗೆ 25ರಿಂದ 30 ರೂಪಾಯಿವರೆಗೆ ಇರುತ್ತೆ. ತುಂಬ ಚಿಕ್ಕ ಸೈಜು, ಚಿಕ್ಕ ಈರುಳ್ಳಿ ಇರುತ್ತಲ್ಲ, ಆ ಸೈಜ್ ಬಲ್ಪನ್ನೇನಾದ್ರು ತೊಗೊಂಡ್ರೆ ನೀವು, ಅದು ಹೂ ಬರೋಕ್ಕೇ 1 ವರ್ಷ ಬೇಕಾಗುತ್ತೆ. ಈ ಸೈಜಲ್ಲಿ ನಾನು ಇವಾಗ ಹಿಡ್ಕೊಂಡಿದ್ದೀನಲ್ಲ, ಇಷ್ಟು ಸೈಜ್ ಇರೋದು ಗೆಡ್ಡೆ ತೊಗೊಂಡ್ರೆ ನಿಮ್ಗೆ 1 ತಿಂಗಳೊಳಗೆ ಹೂ ಬಿಡುತ್ತೆ. ಎಷ್ಟು ದೊಡ್ಡ ಬಲ್ಬ್ಸ್ ತೊಗೊಳ್ತೀವಿ ಅಷ್ಟು ಬೇಗ ಹೂ ಬಿಡುತ್ತೆ. ಈ ಗೆಡ್ಡೆಗಳಿಗೆ ನೀರನ್ನು ತುಂಬ ದಿನ ಸ್ಟೋರ್ ಮಾಡ್ಕೊಳ್ಳೋವಂಥ ಕೆಪಾಸಿಟಿ ಇರುತ್ತೆ. ಹಾಗಾಗಿ ಇದಕ್ಕೆ ನೀರು ಜಾಸ್ತಿ ಆಗಬಾರ್ದು. ನೀರು ಜಾಸ್ತಿ ಆದರೆ ಕೊಳ್ತೋಗ್ಬಿಡುತ್ತೆ ಗೆಡ್ಡೆಗಳು. ಅದರ ರೂಟ್ಸ್ ಕೂಡ ತುಂಬ ದಪ್ಪ ಇರುತ್ತೆ. ಅದರಲ್ಲೂ ಫುಡ್ ಮತ್ತು ನೀರನ್ನು ಸ್ಟೋರ್ ಮಾಡುತ್ತಿದ್ದು. ಈ ಅಮರ್ಲಿಲ್ಲಿಸ್ದು ಸ್ಟೆಮ್ ಇದು. ಈ ಗಿಡ ಇರೋದೇ ಹೀಗೆ, ನೋಡೋಕ್ಕೆ ಪೈಪ್ ಥರ ಇರುತ್ತೆ. ಅದೇ ಸ್ಟಾಕಲ್ಲಿ ಹೂ ಬಿಡುತ್ತೆ. ಒಂದು ಸ್ಟಾಕಲ್ಲಿ 2 ಹೂವಿಂದ ಹಿಡಿದು 12 ಹೂ ಬಿಡೋವರೆಗೂ ವೆರೈಟೀಸ್ ಇದೆ ಇದರಲ್ಲಿ. ಈ ವೆರೈಟಿಯಲ್ಲಿ ಒಂದೇ ಸ್ಟಾಕಲ್ಲಿ 4 ಹೂವಿದೆ. ಇದೇ ರೀತಿ ಒಂದೇ ಸ್ಟಾಕಲ್ಲಿ 12 ಹೂ ಬಿಡೋವಂಥ ಗಿಡನೂ ಇರುತ್ತೆ. ಈ ಅಮರ್ಲಿಲ್ಲಿಸಲ್ಲಿ ರೆಡ್, ಪಿಂಕ್ ಮತ್ತು ವೈಟ್ 3 ತುಂಬ ಪಾಪ್ಯುಲರ್ ಕಲರ್ಸು. ಎಲ್ಲ ಕಡೆ ಜಾಸ್ತಿ ಸಿಗೋವಂಥ ಕಲರ್ಸು. ನನ್ನ ಹತ್ರ ಆರೆಂಜ್ ಮತ್ತು ರೆಡ್ 2 ಕಲರ್ಸ್ ಮಾತ್ರ ಇದೆ. ಈ ಪ್ಲ್ಯಾಂಟ್ನ ಪಾಟಲ್ಲಿ ಬೆಳೆಯೋದಾದರೆ 8ರಿಂದ 10 ಇಂಚಷ್ಟು ಉದ್ದ ಇರೋ ಪಾಟೇ ತೊಗೋಬೇಕು. ಅದ್ರ ಬೇರುಗಳು ತುಂಬ ಉದ್ದ ಇರುತ್ತೆ. ಹಾಗಾಗಿ ದೊಡ್ಡ ಪಾಟೇ ತೊಗೋಬೇಕು. ಮತ್ತು ಮಣ್ಣೊಳಗೇ ಇದು ಮಲ್ಟಿಪಲ್ ಆಗಿ ಬೆಳೆಯೋದ್ರಿಂದ ಗೆಡ್ಡೆಗಳು ನೆಕ್ಸ್ಟ್ ಸೀಸನ್ನಿಗೆ ನಮಗೆ ಜಾಸ್ತಿ ಬಲ್ಬ್ ಸಿಗುತ್ತೆ. 5-6 ಇಂಚಿರೋ ಪಾಟಲ್ಲಿ ಹಾಕಿದರೆ ಒಂದೇ ಒಂದು ಬಲ್ಬ್ ಬೆಳೆಯೋಕ್ಕಾಗೋದು. ಹಾಗೆ ಅದು ಒಳಗಡೆ ಬಲ್ಬ್ಸು ಮಲ್ಟಿಪಲ್ ಆಗೋಕ್ಕೆ ಜಾಗ ಸಾಕಾಗಲ್ಲ. ಈ ಅಮರ್ಲಿಲ್ಲಿಸ್ ಪ್ಲ್ಯಾಂಟ್ನ ನಾನು ನೆಲದ ಮೇಲೆ ನೆಡ್ತಾ ಇದ್ದೀನಿ. ನೆಲದ ಮೇಲೆ ನೆಟ್ಟರೆ ಒಂದು ಬೆನಿಫಿಟ್ ಏನು ಅಂತಂದರೆ, ಅದ್ರ ಬಲ್ಬ್ಸ್ ಎಲ್ಲ ಒಳಗಡೆ ಮಣ್ಣೊಳಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಮಗೆ ನೆಕ್ಸ್ಟ್ ಸೀಸನಿಗೆ ಜಾಸ್ತಿ ಬಲ್ಬ್ ಸಿಗುತ್ತೆ. ಇದಕ್ಕೆ ತುಂಬ ಆಳವಾದ ಗುಂಡಿ ಮಾಡ್ಕೋಬೇಕಾಗಿಲ್ಲ. ನಾನು 3/4 ಅಡಿಯಷ್ಟು ಗುಂಡಿ ಮಾಡ್ಕೊಂಡಿದ್ದೀನಿ. ಮರಳು ಹಾಕಬೇಕು. ಮರಳಂತೂ ಬೇಕೇ ಬೇಕು. ಆ ರೂಟ್ಸಿಗೆಲ್ಲ ಚೆನ್ನಾಗಿ ಗಾಳಿ ಆಡಬೇಕು ಅಂದರೆ ಮರಳು ಹಾಕಲೇಬೇಕು. ಇದಾದಮೇಲೆ ಕಾಂಪೋಸ್ಟ್ ಹಾಕಬೇಕು. ನಾನು ಹಸುವಿನ ಗೊಬ್ಬರ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಒಣಗಿರೋ ಹಳೆ ಗೊಬ್ಬರ ಇದು. ಹಸುವಿನ ಗೊಬ್ಬರ ಸಿಗದೇ ಇರೋರು ಮನೆಯಲ್ಲೇ ಮಾಡಿರೋಂಥ ಹೋಮ್ ಮೇಡ್ ಕಾಂಪೋಸ್ಟ್ ಹಾಕ್ಬೋದು, ಇಲ್ಲ ವರ್ಮಿ ಕಾಂಪೋಸ್ಟ್ ಕೂಡ ಹಾಕ್ಬೋದು. ಒಟ್ಟಿಗೆ ಆರ್ಗ್ಯಾನಿಕ್ ಕಾಂಪೋಸ್ಟ್ಲಿ ಈ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಕೆಮಿಕಲ್ ಫರ್ಟಿಲೈಸರ್ ಹಾಕೋರು DAP ಹಾಕ್ಬೋದು. 1 ಟೀ ಸ್ಪೂನ್ DAPಗೆ 1 ಲೀಟ್ರ್ ನೀರಲ್ಲಿ ಕರಗಿಸ್ಬಿಟ್ಟು ಹಾಕಬೇಕು. ಇದರಲ್ಲಿ ವರ್ಮಿ ಕಾಂಪೋಸ್ಟ್ ಮತ್ತು ಹಸುವಿನ ಗೊಬ್ಬರದಲ್ಲಿರೋ ಎಲ್ಲ ನ್ಯೂಟ್ರಿಯೆಂಟ್ಸು ಸಿಕ್ದಂಗೆ ಆಗುತ್ತೆ. ಈ ಬಲ್ಬ್ಸ್ನ ನಡಬೇಕಾದ್ರೆ ತುಂಬ ಆಳ ನಡಬಾರ್ದು, ಮೇಲ್ಗಡೆನೇ ನಡಬೇಕು. ಅದ್ರದ್ದು 1/3 ಪಾರ್ಟ್ ಮೇಲೆ ಕಾಣಿಸ್ತಾ ಇರಬೇಕು. ನಾನು ತೊಗೊಂಡಿರೋದು ತುಂಬ ದೊಡ್ಡ ಬಲ್ಪ್ ಆಗಿರೋದ್ರಿಂದ ಅದರಲ್ಲಿ ಈಗಾಗಲೇ ಹೊಸ ಚಿಗುರು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ನಿಮ್ಮ ಹತ್ರ ಅಮರ್ಲಿಲ್ಲಿಸ್ ಬಲ್ಬ್ಸ್ 2 ಕಲರ್ ಇದ್ದರೆ, ಫಾರ್ ಎಕ್ಸಾಂಪಲ್ ವೈಟ್ ಮತ್ತು ರೆಡ್, ಆ ಥರ 2 ಕಲರ್ಸು ಇದ್ದಾಗ ಒಂದೇ ಗುಂಡಿನಲ್ಲಿ ನೆಡ್ಬೋದು, ಇಲ್ಲ ಒಂದೇ ಪಾಟಲ್ಲಿ ನೆಡ್ಬೋದು. ಅದು ಎರಡೂ ಆಟೋಮೆಟಿಕ್ಕಾಗಿ ಕಲರ್ ಚೇಂಜ್ ಆಗಿ 2 ಮಿಕ್ಸ್ ಆಗಿಬಿಟ್ಟು ಬರುತ್ತೆ. ಇವೆರಡೂ ಒಂದೇ ಕಲರ್ ಆಗಿರೋದ್ರಿಂದ 2 ಬಲ್ಬ್ಸ್ ರೆಡ್ ಕಲರೇ. ಹಾಗಾಗಿ ನಾನು ಒಂದ್ರ ಪಕ್ಕ ಒಂದು ನೆಡ್ತೀನಿ, ಒಂದೇ ಕಡೆ ನೆಡಲ್ಲ. ಆ ಗೆಡ್ಡೆದು ಕಾಲು ಭಾಗ ಮಣ್ಣಿಂದ ಹೊರಗಡೆ ಕಾಣಿಸ್ತಾ ಇರಬೇಕು. ಈ ರೀತಿ ಫುಲ್ ಮಣ್ಣೊಳಗೆ ಹಾಕಿಬಿಟ್ರೆ ಅದ್ರ ಮೇಲೆ ಮಣ್ಣನ್ನು ಕವರ್ ಮಾಡಿದರೆ ಹೂ ಬಿಡಲ್ಲ. ಇದ್ರ ಪಕ್ಕದಲ್ಲಿರೋ ಎಲೆಗಳು ಡೇ ಲಿಲ್ಲೀಸ್ ಅಂತ, ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿದ್ದೀನಿ. ನಾನು ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಅದರ ಲಿಂಕ್ನ ನೀವು ನೋಡ್ಕೋಬೋದು. ಈಗ ಇನ್ನೊಂದು ಬಲ್ಪ್ ಇತ್ತಲ್ಲ, ಅದನ್ನು ನಾನು ಇದ್ರ ಪಕ್ಕನೇ ನೆಡ್ತೀನಿ. 1 ಲೈನ್ ಥರ ನೆಡ್ತಾ ಇದ್ದೀನಿ, ಬಾರ್ಡರ್ ಥರ. ಈ ಡೇ ಲಿಲ್ಲೀಸು ಅಷ್ಟೇ ಒಂದು ಬಾರ್ಡರ್ ಥರ ಇದೆ. ಅದ್ರ ಪಕ್ಕ ಇದು ಅಮರ್ಲಿಲ್ಲೀಸ್ ಒಂದು ಬಾರ್ಡರ್ ಥರ. ನಿಮ್ಗೆ ಯಾವ ರೀತಿ ಬೇಕೋ ಆ ಥರ ನೆಟ್ಕೋಬೋದು. ನೆಟ್ಟಾದ ತಕ್ಷಣ ನೀರು ಕೊಡಬೇಕು. ಫಸ್ಟ್ ಟೈಮ್ ಹಾಕಬೇಕಾದ್ರೆ ಜಾಸ್ತಿ ನೀರು ಹಾಕಬೇಕು. ಆಮೇಲೆ ನಾವು 3 ಡೇಸಿಗೆ ಒಂದು ಸಲ ಮಾತ್ರ ನೀರು ಹಾಕಬೇಕು. ಜಾಸ್ತಿ ನೀರು ಹಾಕಿದರೆ ಗೆಡ್ಡೆಗಳೆಲ್ಲ ಒಳಗಡೆ ಕೊಳ್ತು ಹೋಗುತ್ತೆ. ತುಂಬ ಫಾಸ್ಟಾಗಿ ಗ್ರೋ ಆಗೋವಂಥ ಗಿಡ ಇದು. 1 ವಾರ ಆಗಿದೆ ಹಾಕಿಬಿಟ್ಟು. ಇವಾಗ 1 ವಾರಕ್ಕೆ ಇಷ್ಟು ಬಂದಿದೆ ನೋಡಿ.
15ರಿಂದ 20 ದಿನ ಆಗೋ ಅಷ್ಟರೊಳಗೆ ಎಲೆಗಳೆಲ್ಲ ತುಂಬ ಉದ್ದ ಬೆಳೆಯುತ್ತೆ. ಆವಾಗ ನೀವು ಫರ್ಟಿಲೈಸರ್ ಕೊಡ್ಬೋದು, ಬೋನ್ ಮೀಲ್ ಕೊಡ್ಬೋದು, ಸೀವೀಡ್ ಅಂತ ಸಿಗುತ್ತೆ ಅದು ಕೂಡ ಕೊಡ್ಬೋದು. 1ರಿಂದ 1.5 ತಿಂಗಳಷ್ಟರೊಳಗೆ ಮೊಗ್ಗಾಗಿ ಹೂ ಬಿಡೋಕ್ಕೆ ಶುರುವಾಗುತ್ತೆ. ಇದು ಸಮ್ಮರ್ ಪ್ಲ್ಯಾಂಟ್ ಆಗಿರೋದ್ರಿಂದ ಇದಕ್ಕೆ ತುಂಬ ಬಿಸಿಲಿರಬೇಕು. ಜಾನ್ವರಿ ಅಥವಾ ಫೆಬ್ರವರಿಯಲ್ಲಿ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಜೂನ್ ತನಕ ಇದರಲ್ಲಿ ಹೂವಿರುತ್ತೆ. ಪಾಟಲ್ಲಿ ಅಮರ್ಲಿಲೀಸ್ ಬೆಳೆಯೋರು ಸಮ್ಮರ್ ಟೈಮಲ್ಲಿ ಅರ್ಧ ದಿನನಾದರೂ ಬಿಸಿಲು ಬೀಳೋ ಅಂಥ ಕಡೆ ಇಡಬೇಕು. ನೆರಳೆಲ್ಲ ಇಟ್ಟಿದ್ರೆ ಹೂ ಬಿಡಲ್ಲ, ಎಲೆಗಳೆಲ್ಲ ಗ್ರೀನ್ ಆಗಿರುತ್ತೆ ಅಷ್ಟೇ. ಪಾಟಲ್ಲಿ ನೆಡೋರು ಜೂನ್ ತಿಂಗಳ ಆದಮೇಲೆ ಬಲ್ಬ್ಸ್ನೆಲ್ಲ ತೆಗೆದು ಕಲೆಕ್ಟ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಜಾನ್ವರಿ ಅಥವಾ ಡಿಸೆಂಬರಲ್ಲಿ ನೆಟ್ಟರೆ ಅವರಿಗೆ ಸಮ್ಮರಲ್ಲಿ ಫುಲ್ ಹೂ ಸಿಗುತ್ತೆ. ನೆಲದ ಮೇಲೆ ನೆಟ್ಟಿರೋರು ಮಳೆಗಾಲ ಮುಗಿದ ಮೇಲೆ ಸೆಪ್ಟೆಂಬರ್ ಆದಮೇಲೆ ತೆಗೆದಿಟ್ಕೋಬೇಕು. ಆಮೇಲೆ ಪುನಃ ಜಾನ್ವರಿಗೆ ನೆಟ್ಕೋಬೋದು. ತೆಗೆದೇ ಹೋದರೆ ನೆಲದಲ್ಲೇ ಬಿಟ್ಟರೂ ಆಗುತ್ತೆ. ನೆಕ್ಸ್ಟ್ ಸೀಸನಿಗೆ ಅದರಲ್ಲೇ ಆಟೋಮೆಟಿಕ್ಕಾಗಿ ಗಿಡ ಬರೋಕ್ಕೆ ಶುರುವಾಗುತ್ತೆ. ಮಾರ್ಕೆಟಲ್ಲಿ ಯಾವುದೇ ಬಲ್ಬ್ಸ್ ತೊಗೊಳ್ಬೇಕಾದ್ರೆ ಪ್ರೆಸ್ ಮಾಡಿಬಿಟ್ಟು ನೋಡಿ, ಅದು ತುಂಬ ಸಾಲಿಡ್ ಆಗಿದ್ದರೆ ಮಾತ್ರ ತೊಗೊಳ್ಳಿ. ತುಂಬ ಸಾಫ್ಟ್ ಇದ್ದರೆ ಅಂಥದ್ದು ತೊಗೊಳಕ್ಕೆ ಹೋಗಬೇಡಿ, ಅದು ಬರದೇ ಹೋಗ್ಬೋದು. ಸೀಸನ್ ಮುಗಿದ್ಮೇಲೆ ಸ್ವಲ್ಪ ದಿನ ಬಲ್ಬ್ಸ್ನೆಲ್ಲ ಮಣ್ಣಲ್ಲೇ ಬಿಡಬೇಕಾಗತ್ತೆ. ಅದಕ್ಕೆ ಮುಂಚೆನೇ ತೆಗೆದಿರ್ತಾರೆ ಆ ಬಲ್ಬ್ಸ್ನ, ಹಾಗಾಗಿ ಅದು ತುಂಬ ಸಾಫ್ಟ್ ಇರುತ್ತೆ. ಅಂಥ ಗಿಡಗಳು ಬರಲ್ಲ. ಮಣ್ಣೊಳಗೆ ಬಿಟ್ಟರೆ ಅದರಷ್ಟಕ್ಕೆ ಅದು ಇರುತ್ತೆ. ಹಾಗೆ ಒಳಗಡೆ ಮಲ್ಟಿಪಲ್ ಆಗ್ತಾನೂ ಇರುತ್ತೆ. ಒಂದೊಂದು ಬಲ್ಪಿಗೆ 4ರಿಂದ 5 ವರ್ಷ ತನಕ ಆಯಸ್ಸಿರುತ್ತೆ. ಗಿಡ ಹಳೇದಾದಷ್ಟು ಹೂ ಜಾಸ್ತಿ ಬಿಡ್ತಾ ಇರುತ್ತೆ. ಬಲ್ಬ್ಸು ಅಷ್ಟೇ, ಓಲ್ಡ್ ಆದಷ್ಟು ಅದ್ರ ಪಕ್ಕ ಸಣ್ಣ ಸಣ್ಣ ಬಲ್ಬ್ಸ್ ಎಲ್ಲ ಬೆಳೆದು ನಮಗೆ ತುಂಬ ಬಲ್ಬ್ ಸಿಗುತ್ತೆ. ಪಾಟಲ್ಲಿ ನೆಡೋರು ಒಂದೇ ಪಾಟಲ್ಲಿ 3 ಬಲ್ಬ್ಸ್ನ ಇಟ್ಬಿಟ್ಟು ನೆಡ್ಬೋದು. ಜಾಸ್ತಿ ಗ್ಯಾಪ್ ಏನು ಬೇಕಾಗಲ್ಲ ಈ ಪ್ಲ್ಯಾಂಟಿಗೆ. ಈ ಅಮರ್ಲಿಲೀಸ್ ಪ್ಲ್ಯಾಂಟ್ ಬಗ್ಗೆ ನನಗೆ ಎಷ್ಟು ವಿಷಯ ಗೊತ್ತಿದೆಯೋ ಅಷ್ಟನ್ನು ನಾನು ಇವಾಗ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ಪ್ಲ್ಯಾಂಟ್ನ ಬೆಳೆಯೋದು ತುಂಬ ಈಸಿ. ಇದಕ್ಕೆ ಯಾವುದು ರೋಗಗಳ ಪ್ರಾಬ್ಲಮ್ಮು ಇರಲ್ಲ. ಹಾಗಾಗಿ ಪರ್ಸ್ನಲಿ ನನಗೆ ಈ ಪ್ಲ್ಯಾಂಟ್ ಅಂದರೆ ತುಂಬ ಇಷ್ಟ. ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.